ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ಕಾರ್ಯಾಚರಣೆ 13ನೇ ದಿನವನ್ನು ಪ್ರವೇಶಿಸಿದೆ. ಕೇರಳದ ಲಾರಿ ಚಾಲಕ, ಡ್ರೈವರ್ ಮತ್ತು ಮತ್ತಿಬ್ಬರ ಶೋಧ ಇಂದು ಕೂಡ ಮುಂದುವರಿಯಲಿದೆ. ಮತ್ತೊಂದೆಡೆ ಜಗನ್ನಾಥರ ಪತ್ನಿ ಮತ್ತು ಮಕ್ಕಳು ನಮ್ಮವರ ಒಂದು ಮೂಲೆಯನ್ನಾದರೂ ಹುಡುಕಿಕೊಡಿ ಅಂತ ಕಣ್ಣೀರಿಡ್ತಿದ್ದಾರೆ. ಎಲ್ಲಿ ಏನೇ ಆದ್ರೂ ನನ್ನ ಗಂಡರ ಬಾಡಿ ಒಂದು ಸಿಕ್ಕರೆ ಸಾಕು, ನಮ್ಗೊಂದು ಮೂಳೆ ಅವ್ರು ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅನ್ನೋದೊಂದು ಗೊತ್ತಾರ ಸಾಕು ಸರ್, ನಮ್ಗೆ ಅಷ್ಟೇ ಬೇಕಾದದ್ದು. ಎಲ್ಲರೂ ಅರ್ಜುನ್ ಅವ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಸರ್. ನಮ್ಮ ತಂದೆಯವ್ರ ದೇಹ ಒಂದು ಹುಡುಕೊಡಿ ಅಂತ ಅವ್ರು ಸುಳಿವಾದ್ರೂ ಸಿಕ್ಕಿದ್ರೆ ಸಾಕು ನಮ್ಗೆ. ಹುಡುಕಾಟ, ಜೀವ ಪಣಕ್ಕಿಟ್ಟು ಕಾರ್ಯಾಚರಣೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ, ನೌಕಾಪಡೆ 100ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಶೋಧ. ಒಂದಲ್ಲ ಎರಡಲ್ಲ 12 ದಿನಗಳೇ ಕಳೆದು ಹೋಗಿದ್ರು ಗುಡ್ಡ ಕುಸಿತದಲ್ಲಿ ಭೂಸಮಾಧಿಯಾದ 3 ಸುಳಿವೇ ಸಿಕ್ತಿಲ್ಲ. ಕುಟುಂಬಸ್ಥರ ಕಣ್ಣೀರಂತೂ ಕರಗುತ್ತಿಲ್ಲ. ಎಷ್ಟು ಹುಡುಕಾಡಿದ್ರು 3 ಸುಳಿವೇ ಸಿಕ್ತಿಲ್ಲ. ಮರದ ದಿಮ್ಮಿ ಇದ್ದ ಟ್ರಕ್ ಸಮೇತ ನಾಪತ್ತೆಯಾಗಿರೋ ಕೇರಳದ ಡ್ರೈವರ್ ಅರ್ಜುನ್ ಮತ್ತು ಶಿರೂರಿನ ಜಗನ್ನಾಥ್ ಹಾಗೂ ಲೋಕೇಶ್ ಅನ್ನೋರ ಕುರುಹು ಸಿಕ್ಕಿಲ್ಲ. ಕಾರ್ಯಾಚರಣೆ ನಡೀತಾ ಇದೆ. ಆ ಸ್ಥಳದಲ್ಲಿ ಸುಮಾರು ಒಂದು ನದಿಯ ಮೇಲ್ಪದರದಿಂದ ಕೆಳಗೆ ಒಂದು 5 ಮೀಟರ್ ಒಳಗಡೆ ಒಂದು ದೊಡ್ಡ ಮಟ್ಟದ ಕಬ್ಬಿಣದ ವಸ್ತು ಇದೆ ಎಂಬುದನ್ನು ಪತ್ತೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ವಸ್ತು ಇದೆ ಮತ್ತೆ ಅದು ಟ್ರಕ್ ಆಗಿದ್ರೆ ಅಲ್ಲಿ ಒಳಗಡೆ ಅರ್ಜುನ್ ನಿಧಾನ ಎಂಬುದರ ಬಗ್ಗೆಯೂ ಸಹಿತ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ನೀವು ದೃಶ್ಯದಲ್ಲಿ ನೋಡಬಹುದು, ಬೆಳಗ್ಗೆಯಿಂದಲೂ ಸಹಿತ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಈಗ ಒಂದು ಕಡೆಗೆ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಈಜು ತಜ್ಞ ಈಶ್ವರ್ ಮಲ್ಪೆ ಅವರ ತಂಡವು ಸಹಿತ ಕೆಲಸ ಮಾಡ್ತಾ ಇದೆ. ಆದ್ರೆ ಇದುವರೆಗೂ ಆ ಸ್ಥಳದಲ್ಲಿ ಏನಿದೆ ಎಂಬುದು ಗೊತ್ತಾಗಿಲ್ಲ. ಗುರುತಿಸಿದ್ದ 2 ಸ್ಥಳದಲ್ಲಿ ಶೋಧ ಮುಗಿಯಿತು, ಇನ್ನೆರಡು ಕಡೆ ಬಾಕಿ. ಥರ್ಮಲ್ ಸ್ಕ್ಯಾನಿಂಗ್ ಮತ್ತು ಅತ್ಯಾಧುನಿಕ ಡ್ರೋನ್ ನಿಂದ ಗಂಗಾವಳಿ ನದಿಯಲ್ಲಿ ದೊಡ್ಡ ಕಬ್ಬಿಣದ ವಸ್ತುವಿದೆ ಎನ್ನಲಾದ 5 ಸ್ಥಳ ಗುರುತಿಸಲಾಗಿದೆ. 20 ಅಡಿ ಆಳದಲ್ಲಿ ಲಾರಿ ಇರಬಹುದು ಎನ್ನಲಾಗಿತ್ತು. ಆದ್ರೆ ಈವರೆಗೆ ಗುರುತಿಸಲಾದ 3 ಸ್ಥಳದಲ್ಲಿ ಬರೀ ಕಲ್ಲು ಮಣ್ಣು ಮಾತ್ರ ಸಿಕ್ಕಿದೆಯಂತೆ. ಉಳಿದ 12 ಸ್ಥಳಗಳಲ್ಲಿ ಇವತ್ತು ಶೋಧ ಮುಂದುವರಿಯಲಿದೆ. 4 ಪಾಯಿಂಟ್ ಪ್ಲಸ್ ಹಳೇದು 1 ಪಾಯಿಂಟ್ ಇತ್ತು. 5 ಪಾಯಿಂಟ್ ಅಲ್ಲೂ ಸರ್ಚ್ ಮಾಡ್ತಾ ಇದ್ದಾರೆ. ಒಂದು 3 ಪಾಯಿಂಟ್ ಆಲ್ರೆಡಿ ಆಗಿದೆ. ಅನ್ಫಾರ್ಚುನೇಟ್ಲಿ ಏನು ನಮಗೆ ಸಿಕ್ಕಿಲ್ಲ. ಅದರಲ್ಲಿ ಬರೀ ಕಲ್ಲು ಮಣ್ಣು ಬಿಟ್ಟರೆ ಬೇರೆ ಏನು ಸಿಕ್ಕಿಲ್ಲ. ಈಗ ಅವರು ಇಂದ್ರಬಾಲನ್ ಅವರು ಕೊಟ್ಟಿರೋ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ ಕೂಡ ನಾವು ಚೆಕ್ ಮಾಡಿದ್ದೇವೆ. ಈಗ ನೇವಿ ಅವರು ಕೊಟ್ಟಿರೋ ಇನ್ನೊಂದು ಪಾಯಿಂಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ ಇಸ್ ಲಿಟಲ್ ರಿಸ್ಕಿ, ಬಿಕಾಸ್ ನೀವು ನೋಡಬಹುದು ಈ ಕಡೆ ನೀರು ಫ್ಲೋ ಜಾಸ್ತಿ ಇದೆ ಆ ಕಡೆಗಿಂತ. ಸೊ ಅದು ಟ್ರೈ ಮಾಡ್ತಾ ಇದ್ದಾರೆ. ಮುಳುಗು ತಜ್ಞರಿಗೆ ಸವಾಲಾದ ಪತ್ತೆ ಕಾರ್ಯ, ಒಬ್ಬರಿಗೆ ಗಾಯ. 8 ಸದಸ್ಯರಿರೋ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಟೀಮ್ ನಿನ್ನೆ ನದಿಯೊಳಗೆ ಹುಡುಕಾಟವನ್ನ ನಡೆಸಿದೆ. ಆದ್ರೆ ಲಾರಿಯ ಯಾವುದೇ ಸುಳಿವು ಸಿಕ್ಕಿಲ್ಲ. ಗಂಗಾವಳಿ ನದಿ ರಭಸವಾಗಿ ಹರಿಯುತ್ತಿದೆ. ಒಳಗೆ ಕಬ್ಬಿಣದ ವಸ್ತುಗಳಿವೆ. ಹೀಗಾಗಿ ಪತ್ತೆ ಕಾರ್ಯ ಸವಾಲು ತಂದೊಡ್ಡಿದೆ. ಇನ್ನು ಮುಳುಗು ತಜ್ಞ ದೀಪು ಅನ್ನೋರು ಡೈವ್ ಮಾಡುವಾಗ ಕಲ್ಲು ತಾಗಿ ಗಾಯಗೊಂಡಿದ್ದಾರೆ. ಪಾಯಿಂಟ್ ಎಲ್ಲಿಂದ ನಮಗೆ ತಿಳಿಸಿದ್ದಾರೆ. ಅಲ್ಲಿ ಮುಳುಗಿ ನೋಡ್ಬೇಕು. ಯಾಕಂದ್ರೆ ಸುಮಾರು ಅದರಲ್ಲಿ 30 ಅಡಿ ಇರ್ಬೋದು, 40 ಅಡಿ ಇರ್ಬೋದು. ಆಳದಲ್ಲಿ ಎಲ್ಲೋ ಕಬ್ಬಿಣ ಸಲಕಿ ಮತ್ತೆ ಏನೆಲ್ಲ ತಗಡು ಸಿಕ್ಕು ಎಲ್ಲ ಇದೆ ಅಡಿಯಲ್ಲಿ. ಅದರಿಂದ ಅಲ್ಲಿ ಕೂಲಂಶಕವಾಗಿ ಮಾಡ್ಬೇಕು. ಯಾಕಂದ್ರೆ ನಾವು ಅಲ್ಲಿ ಕೆಳಗೆ ಮಾಡುವಾಗ ಏನು ಅಲ್ಲಿಗೆ ನಮ್ಗೆ ಗೋಚರಿಸಲಿಲ್ಲ. ಆವಾಗ ನಾವು ನೀರು ಆಳದಲ್ಲಿ ನಾವು ವರ್ಷದಲ್ಲಿ ಮುಟ್ಬೇಕಾಗ್ತದೆ. ಇನ್ನು ಸ್ಥಳೀಯ ಶಾಸಕ ಸತೀಶ್ ಸೈಲ್ ಸ್ಥಳದಲ್ಲೇ ಇದ್ದು ಕಾರ್ಯಾಚರಣೆ ಪರಿಶೀಲಿಸಿದ್ದಾರೆ. ಲಾರಿ ಇರಬಹುದು, ಆದರೆ ಅದ್ರ ಮೇಲೆ ಕಲ್ಲುಗಳಿದ್ದಾವೆ, ಫುಲ್ ಕಲ್ಲುಗಳಿದ್ದಾವೆ ಲೈನಲ್ಲಿ. ಆದ್ದರಿಂದ ಅದನ್ನು ಕರೆಕ್ಟಾಗಿ ಅವರಿಗೆ ಬೇಸ್ ಸಿಗ್ತಾ ಇಲ್ಲ. ಅದಕ್ಕಾಗಿ ಆ ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ಬೆಳಗಿನಿಂದ ಇವತ್ತು ಇಲ್ಲಿ ತನಕ ಆ ಪ್ರಯತ್ನ ಮಾಡಿದ್ದೆವು. ತಂದೆಯ ಒಂದು ಮೂಳೆ ಸಿಕ್ಕರೂ ಸಾಕು, ಜಗನ್ನಾಥ್ ಮಗಳ ಕಣ್ಣೀರು. ಟೀ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಜಗನ್ನಾಥ್ ನಾಯಕ್ ಸುಳಿವು ಸಿಕ್ಕಿಲ್ಲ. ಅವರ ಕುಟುಂಬಸ್ಥರು ಕಳೆದ 12 ದಿನಗಳಿಂದ ಕಣ್ಣೀರಲ್ಲೇ ಕೈ ತೊಳೆಯುವಂತಾಗಿದೆ. ಒಂದು ಮೂಳೆಯನ್ನಾದ್ರೂ ಹುಡುಕಿಕೊಡಿ ಅಂತ ಜಗನ್ನಾಥ್ರ ಪತ್ನಿ 3 ಹೆಣ್ಣು ಮಕ್ಕಳು ಅಳಲನ್ನ ತೋಡಿಕೊಳ್ತಿದ್ರೆ ಎಂತವರಿಗೂ ಕಣ್ಣು ತುಂಬಿ ಬರುತ್ತೆ. ಎಲ್ಲಿ ಏನೇ ಆದ್ರೂ ನನ್ನ ಗಂಡರ ಬಾಡಿ ಒಂದು ಸಿಕ್ಕರೆ ಸಾಕು, ನಮ್ಗೊಂದು ಮೂಳೆ ಅವ್ರು ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅನ್ನೋದೊಂದು ಗೊತ್ತಾರ ಸಾಕು ಸರ್, ನಮ್ಗೆ ಅಷ್ಟೇ ಬೇಕಾದದ್ದು. ಸ್ವಲ್ಪ ನಿಧಾನವಾಗಿ ಮಾಡ್ತಾ ಇದ್ದಾರೆ ಸರ್. ಮತ್ತೆ ಎಲ್ಲರೂ
ಅರ್ಜುನ್ ಅವ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ಮ ತಂದೆಯವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಸರ್. ನಮ್ಮ ತಂದೆಯವ್ರ ಬಗ್ಗೆ ಏನು ಹೇಳೋದಿಲ್ಲ, ಒಂದೊಂದ್ಸಲ ಎಲ್ಲಾದ್ರೂ ಹೇಳ್ತಾರೆ ಅಷ್ಟೇ. ಅವರು ಕೇರಳದವರು ಫೋರ್ಸಿಂದ ಅರ್ಜುನ್ ಲಾರಿ ಅಷ್ಟೇ ಹೇಳ್ತಾರೆ. ಅವ್ರದ್ದು ಅಲ್ಲಿ ಗುರುತು ಪತ್ತೆ ಆಯ್ತು, ಇಲ್ಲಿ ಗುರುತು ಪತ್ತೆ ಆಯ್ತು ಅಂತ ಹೇಳ್ತಾರೆ. ನಮ್ಮ ತಂದೆಯವ್ರ ಬಗ್ಗೆ ಯಾರು ಏನು ಹೇಳ್ತಾ ಇಲ್ಲ ಸರ್. ನಮ್ಮ ತಂದೆಯವ್ರ ದೇಹ ಒಂದು ಹುಡುಕೊಡಿ ಅಂತ, ಅವ್ರು ಸುಳಿವಾದ್ರೂ ಸಿಕ್ಕಿದ್ರೆ ಸಾಕು ನಮ್ಗೆ. ಅವ್ರು ಏನಾದ್ರೂ ಒಂದು ಗುರುತು ಸಿಕ್ಕಿದ್ರು ಸಾಕು ಸರ್, ಅಷ್ಟೇ ನಾವು ಕೇಳ್ಕೊಳ್ಳೋದು ಸರ್ಕಾರದ ಹತ್ರ. ನಮ್ಮ ತಂದೆಯವ್ರ ದೇಹ ಹುಡುಕೊಡಿ ಅಂತ ಕೇಳ್ಕೊಳ್ತೀವಿ ಸರ್ ಅಷ್ಟೇ. ಗುಡ್ಡ ಕುಸಿತದಲ್ಲಿ ನಾಪತ್ತೆ ಆಗಿರೋ ಕೇರಳದ ಲಾರಿ ಚಾಲಕ ಅರ್ಜುನ್ಗಾಗಿ ಇಡೀ ಕೇರಳ ಧ್ವನಿ ಎತ್ತಿದೆ. ಅಲ್ಲಿನ ಸಿಎಂ ಪಿಣರಾಯಿ ವಿಜಯನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಕೇಂದ್ರ ರಕ್ಷಣಾ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಇನ್ನು ದುರಂತ ನಡೆದು 12 ದಿನ ಬಳಿಕ ಶಿರೂರಿಗೆ ನಿನ್ನೆ ಭೇಟಿ ನೀಡಿದ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿದ್ದಾರೆ. ಪರಿಹಾರದ ವಿಷಯದ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಪರಿಹಾರ ಕೊಡಿಸೋದ್ರ ಬಗ್ಗೆ ನಾವೆಲ್ಲರೂ ಒಟ್ಟಾರೆ ಮಾಡ್ತೇವೆ. ಒಟ್ಟಾರೆ ಗಂಗಾವಳಿ ನದಿಯ ಅದ್ಯಾವ ಭಾಗದಲ್ಲಿ ಅರ್ಜುನ್ ಇರೋ ಲಾರಿ ಹೂತು ಹೋಗಿದೆಯೋ ಗೊತ್ತಿಲ್ಲ. ಇನ್ನು ಜಗನ್ನಾಥ್ ಮತ್ತು ಲೋಕೇಶ್ ನದಿಯಲ್ಲಿರೋ ರಾಶಿ ಮಣ್ಣಿನಡೆ ಸಿಲುಕಿದ್ದಾರಾ ಅಥವಾ ಸಮುದ್ರಕ್ಕೆ ಕೊಚ್ಚಿ ಹೋಗಿದ್ದಾರಾ ಅನ್ನೋದಿನ್ನೂ ತಿಳಿದಿಲ್ಲ. ಒಟ್ನಲ್ಲಿ ಇಂದಾದ್ರೂ ಶೋಧ ಕಾರ್ಯ ಸಕ್ಸಸ್ ಆಗುತ್ತಾ ನೋಡಬೇಕಿದೆ. ಸೂರಜ್, TV9 ಉತ್ತರ ಕನ್ನಡ.